ಎಲ್ರಿಗೂ ನಮಸ್ಕಾರಗಳು. ಪ್ರೋಟೀನ್ ಜಾಸ್ತಿ ಇರೋ ಆಹಾರ ವೆಜಿಟೇರಿಯನ್ ಬಗ್ಗೆ ತಿಳ್ಕೊಳ್ಳೋಣ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ, ಹಾರ್ಮೋನ್ ಉತ್ಪತ್ತಿಗೆ, ತುಂಬ ಜನರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಪ್ರೋಟೀನ್ ಡೆಫಿಷಿಯನ್ಸಿನಿಂದ ಬರುತ್ತೆ. ಮಸಿಲ್ ಬಿಲ್ಡಿಂಗ್ಸ್ ಆಗಬೇಕು ಅಂದರೆ ಪ್ರೋಟೀನ್ ಚೆನ್ನಾಗಿರಬೇಕು. ಈ ಥರ ಲಾಭಗಳು ಬರಬೇಕು ಅಂದರೆ ದಿನ ಪ್ರೋಟೀನ್ ಫುಡ್ಡು ತಿನ್ನಬೇಕು. ಎಷ್ಟು ಪ್ರೋಟೀನ್ ಬೇಕು ಅಂತ ನೋಡಿದ್ರೆ, ನಮ್ಮ ಶರೀರಕ್ಕೆ ಪ್ರೋಟೀನ್ ಅನ್ನೋದು 1 kg ವೆಯ್ಟ್ಗೆ 1 ಗ್ರಾಮ್ ಪ್ರೋಟೀನ್ ದೊಡ್ಡವ್ರಿಗೆ ಬೇಕು. 20 ವರ್ಷಕ್ಕಿಂತ ಮೇಲೆ ಇರೋರಿಗೆ, 20 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ 1 kg ವೆಯ್ಟ್ಗೆ 2 ಗ್ರಾಮ್ ಪ್ರೋಟೀನ್ ಬೇಕು. ಪ್ರೆಗ್ನೆಂಟು ಮತ್ತು ಬಾಂತಿದಿರಿಗೆ 1 kg ವೆಯ್ಟ್ಗೆ 2.5 ಗ್ರಾಮ್ ಪ್ರೋಟೀನ್ ಬೇಕು. ಹೆಲ್ತ್ ಆರ್ಗನೈಸೇಷನ್ ಲೆಕ್ಕದ ಪ್ರಕಾರ ಉದ್ಯೋಗ ಮಾಡೋರಿಗೆ, ನೆರಳಲ್ಲಿ ಕೆಲಸ ಮಾಡೋರಿಗೆ, 20 ವರ್ಷದ ಮೇಲಿರೋರಿಗೆ 1 kg ವೆಯ್ಟ್ಗೆ 1 ಗ್ರಾಮ್ಸ್ ಪ್ರೋಟೀನ್ ಸಾಕಾಗುತ್ತೆ. 20 ವರ್ಷದ ಒಳಗಡೆ ಇರೋರಿಗೆ ಮತ್ತು ಮನೆಯಲ್ಲಿ ಕೆಲಸ ಮಾಡೋರಿಗೆ, ಸ್ವಲ್ಪ ಜನ ಎಕ್ಸಸೈಸ್ ಇವರಿಗೆ 1 kg ವೆಯ್ಟ್ಗೆ 1.2 ಗ್ರಾಮ್ಸ್ ಪ್ರೋಟೀನ್ ಬೇಕು. ಹೆವಿ ವರ್ಕ್ ಮಾಡೋರಿಗೆ ಅಂದರೆ ಹೊಲದಲ್ಲಿ ಕೆಲಸ ಮಾಡೋರಿಗೆ, ಕೂಲಿ ಮಾಡೋರಿಗೆ, ತೂಕ ಎತ್ತೋರಿಗೆ, ವ್ಯವಸಾಯ ಮಾಡೋರಿಗೆ ಮತ್ತು ಬಾಡಿ ಬಿಲ್ಡರ್ಸ್ಗೆ, ಆಟ ಆಡೋರಿಗೆ 1 kg ವೆಯ್ಟ್ಗೆ 1.6 ಗ್ರಾಮ್ಸ್ ಪ್ರೋಟೀನ್ ಬೇಕು. ಇಷ್ಟು ಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೊಟ್ಟರೆ, ಭಾರತ ದೇಶದಲ್ಲಿ ಮುಖ್ಯವಾಗಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅವರು 2011ರಿಂದ 2012ರಲ್ಲಿ ಅವರು ಕೊಟ್ಟಿರೋ ರಿಸರ್ಚ್ ಪ್ರಕಾರ ಎಷ್ಟು ಜನ ಭಾರತೀಯರು ಎಷ್ಟು ಪ್ರೋಟೀನ್ ತಗೊತಿದ್ದಾರೆ ಅಂದರೆ, ಇಂಡಿಯನ್ಸ್ ಎಲ್ಲರೂ 1 kg ವೆಯ್ಟ್ಗೆ 1 kg ಪ್ರೋಟೀನ್ ತಿನ್ನಿರಿ ಅಂದರೆ 1 kg ವೆಯ್ಟ್ಗೆ 0.6 ಗ್ರಾಮ್ಸ್ ಅಂದರೆ 600 ಮಿಲಿಗ್ರಾಮ್ಸ್, ಇಲ್ಲ ಅಂದರೆ 0.8 ಗ್ರಾಮ್ಸ್ ಅಂದರೆ ಅರ್ಧನಿಂದ ಮುಕ್ಕಾಲು ಮಾತ್ರ ತಿಂತಿದ್ದಾರೆ. kg ವೆಯ್ಟ್ಗೆ 1 ಗ್ರಾಮ್ಸ್ ತಿಂತಿಲ್ಲ. ಇನ್ನು ವಿಲೇಜಲ್ಲಿ ಇರೋರು 1 kg ವೆಯ್ಟ್ಗೆ 55 ಗ್ರಾಮ್ಸ್ ತಿಂತಿದ್ದಾರೆ ಅಂತ ಬಂದಿದೆ. 60 kg 70 kg ಇರ್ತಾರೆ ಅಲ್ವಾ, ಹೆವಿ ದಪ್ಪ ಇರೋರು ಅವರಿಗೂ ಕಮ್ಮಿ, ಮತ್ತು ಸಿಟಿಯಲ್ಲಿ ಇರೋರು ಎಲ್ರಿಗೂ ಪ್ರೋಟೀನ್ ಡೆಫಿಷಿಯನ್ಸಿ. ನೋಡಿದ್ರೆ ನಮ್ಮ ಶರೀರಕ್ಕೆ ಬೇಕಾದ ಪ್ರೋಟೀನ್ ನಾವು ಜಾಸ್ತಿ ಕಮ್ಮಿ ತಿಂತಿದ್ದೀರಿ ಅಲ್ವಾ. ಈ ಪ್ರೋಟೀನ್ ಜಾಸ್ತಿ ಇರೋ ಆಹಾರ ಲಿಸ್ಟ್ ನಾನು ಇವಾಗ ಹೇಳ್ತೀನಿ, ಯಾವ ಆಹಾರದಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತ. ನೋಡ್ರಿ, ಎಳ್ಳು 100 ಗ್ರಾಮ್ಸ್, ಎಳ್ಳಲ್ಲಿ 18 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಕುಂಬಳಕಾಯಿ ಬೀಜ 19 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಬಾದಾಮಿ 100 ಗ್ರಾಮ್ಸ್, ಬಾದಾಮಿಯಲ್ಲಿ 21 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಗೋಡಂಬಿ 100 ಗ್ರಾಮ್ಸಲ್ಲಿ 21 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಕಡಲೆಪಪ್ಪು 100 ಗ್ರಾಮ್ಸ್, ಕಡಲೆಪಪ್ಪಲ್ಲಿ 21 ಗ್ರಾಮ್ ಪ್ರೋಟೀನ್ ಇರುತ್ತೆ. ತೊಗರಿಬೇಳೆ 100 ಗ್ರಾಮ್ಸ್, ತೊಗರಿಬೇಳೆಯಲ್ಲಿ 22 ಗ್ರಾಮ್ ಪ್ರೋಟೀನ್ ಇರುತ್ತೆ. ರಾಜ್ಮಾ ಸೀಡ್ಸ್ 23 ಗ್ರಾಮ್ ಪ್ರೋಟೀನ್ ಇರುತ್ತೆ. ಫ್ಲವರ್ ಸೀಡ್ಸು ಅಂದರೆ ಸೂರ್ಯಕಾಂತಿ ಬೀಜದಲ್ಲಿ 23 ಗ್ರಾಮ್ ಪ್ರೋಟೀನ್ ಇರುತ್ತೆ. ನೆಕ್ಸ್ಟ್ ಅಲಸಂದೆಯಲ್ಲಿ 25 ಗ್ರಾಮ್ ಪ್ರೋಟೀನ್ ಇರುತ್ತೆ. ಇದು ಮೊಳಕೆ ಕಟ್ಟರೆ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಮೊಳಕೆ ಕಟ್ಕೊಂಡು ತೊಗೋಬೋದು ಇದು. ನೆಕ್ಸ್ಟು ಹೆಸರು ಕಾಳು, ಇದ್ರೂ 24 ಗ್ರಾಮ್ ಪ್ರೋಟೀನ್ ಇರುತ್ತೆ. ಇದನ್ನು ಮೊಳಕೆ ಕಟ್ಕೊಂಡು ತಿನ್ಬೋದು, ಆರಾಮಾಗಿ ಹೆಸರು ಬೇಳೆ ಥರ ಮಾಡ್ಕೊಂಡು ತಿನ್ಬೋದು. ಇದು ತುಂಬ ಒಳ್ಳೆಯದು. ನೆಕ್ಸ್ಟು ಉದ್ದಿನ ಕಾಳು 25 ಗ್ರಾಮ್ ಪ್ರೋಟೀನ್ ಇರುತ್ತೆ. ಮತ್ತು ಕಡಲೆ ಬೀಜದಲ್ಲೂ 25 ಗ್ರಾಮ್ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದು. ಇದರ ನೆನೆ ಇಟ್ಟು ತಿಂದರೆ ಮೇಕೆ ಮಾಂಸಕ್ಕಿಂತ 5 ಪಟ್ಟು ಬಲ, ಶಕ್ತಿ ಜಾಸ್ತಿ, ಪ್ರೋಟೀನು ಜಾಸ್ತಿ. ಮೈಸೂರು ಬೇಳೆ 25 ಗ್ರಾಮ್ ಪ್ರೋಟೀನ್ ಇರುತ್ತೆ. ವಾಟರ್ ಮಿಲನ್ ಸೀಡ್ಸು ಅಂದರೆ ಕಲ್ಲಂಗಡಿ ಹಣ್ಣು, ಇದರಲ್ಲಿ 34 ಗ್ರಾಮ್ ಪ್ರೋಟೀನ್ ಇರುತ್ತೆ. ನೀವು ಜಾಸ್ತಿ ಹಣ್ಣು ತಿಂದು ಬೀಜ ಬಿಸಾಡ್ತಿರ್ತೀರ, ಬೀಜನ ಸಿಪ್ಪೆ ತೆಗೆದು ನೀರಲ್ಲಿ ನೆನೆ ಇಟ್ಟು ಅದರ ಜೊತೆ ಪ್ರೋಟೀನ್ 34 ಗ್ರಾಮ್ ಇರುತ್ತೆ. ನಮಗೆ ತುಂಬ ಖರ್ಚು ಕಮ್ಮಿಯಲ್ಲಿ ಪ್ರೋಟೀನ್ ಜಾಸ್ತಿ ಸಿಗೋ ಆಹಾರ ರೆಗ್ಯುಲರ್ ಆಗಿ ನೆನೆ ಇಟ್ಟು ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು. ಪುಡಿ ಮಾಡಿಕೊಂಡು ಖಾರ ಪುಡಿಯಲ್ಲಿ ಹಾಕ್ಕೊಂಡು ತುಂಬ ಒಳ್ಳೆಯದು. ಗ್ರೌಂಡ್ನಟ್ ಕೇಕ್, ಇದು ಕಡಲೆ ಬೀಜ ಆಯಿಲ್ ತೆಗ್ದು ಸಿಪ್ಪೆ ಬರುತ್ತಲ್ಲ, ಇದು 41 ಗ್ರಾಮ್ ಪ್ರೋಟೀನ್ ಇರುತ್ತೆ. ಇದು ಹಸುಗಳಿಗೆಲ್ಲ ಬಳಸ್ತಾರೆ. ಕಮ್ಮಿ ರೇಟಲ್ಲಿ ಜಾಸ್ತಿ ಲಾಭ ಕೊಡೋದು ಸೋಯಾಬೀನ್ಸ್, 43 ಗ್ರಾಮ್ ಪ್ರೋಟೀನ್. ವೆಜ್ಜಲ್ಲಿ ಮುಖ್ಯವಾಗಿ ಹೈ ಪ್ರೋಟೀನ್ ಇರೋ ಆಹಾರ ಅಂದರೆ ಅದು ಸೋಯಾಬೀನ್ಸ್, 43 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಮೇಕೆ ಮಾಂಸ, ಕೋಳಿ ಮಾಂಸಕ್ಕಿಂತ ಡಬಲ್ ಪ್ರೋಟೀನು ಇರೋ ಆಹಾರ, 4 ಪಟ್ಟು ರೇಟ್ ಕಮ್ಮಿ, ಡಬಲ್ ಪ್ರೋಟೀನ್ ಕೊಡೋ ಆಹಾರ ಸೋಯಾಬೀನ್ಸ್. ಸೋಯಾ ಮೀಲ್ ಮೇಕರ್ 47 ಗ್ರಾಮ್ಸ್ ಪ್ರೋಟೀನ್, ಖರ್ಚು ಕಮ್ಮಿಯಲ್ಲಿ ನಮಗೆ ಚೆನ್ನಾಗಿ ಸಿಗುತ್ತೆ. ಇದನ್ನು ಬಳಸ್ಕೋಬೋದು, ಮಕ್ಕಳಿಗೆ ಇಟ್ಟರೆ ಒಳ್ಳೆಯದು.